ಸರ್ಕಾರದಿಂದ ಕನ್ನಡಿಗರ ಟಾರ್ಗೆಟ್ಗೆ ಆಕ್ರೋಶ ಇದೀಗ ಕೇಳಿ ಬರ್ತಾ ಇದೆ. ಕೇರಳ ಸರ್ಕಾರದಿಂದ ಕನ್ನಡಿಗರ ಟಾರ್ಗೆಟ್ಗೆ ಆಕ್ರೋಶ. ಕನ್ನಡ ಶಾಲೆಯಲ್ಲಿ ಮಲಯಾಳಂ ಕಡ್ಡಾಯಕ್ಕೆ ಕಿಡಿ. ಕಾಸರಗೋಡಲ್ಲಿ ಲಕ್ಷಾಂತರ ಕನ್ನಡಿಗರು ಇದ್ದಾರೆ. ಅಶ್ವವೇಗ ನ್ಯೂಸ್ಗೆ ಪುರುಷೋತ್ತಮ್ ಬಿಳಿಮಲೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮಲಯಾಳಂ ಭಾಷೆ ಪ್ರಚಾರಕ್ಕೆ ಮಸೂದೆ ತಂದಿದ್ದಾರೆ. ಇಂಥ ಹೊತ್ತಲ್ಲಿ ಕೇಂದ್ರದ ಮಧ್ಯಪ್ರವೇಶಕ್ಕೆ ಮಾಡಬೇಕು, ಬಿಕ್ಕಟ್ಟು ಹೆಚ್ಚಾಗದಂತೆ ಕೇಂದ್ರ ಕೆಲಸ ಮಾಡಬೇಕು. ಇದರಲ್ಲಿ ಪತಿಗಳಿಗೆ ಪತ್ರ ಬರೆಯಲು ಸಿಎಂ ಇದೀಗ ಮನವಿಯನ್ನ ಮಾಡಿದ್ದಾರೆ. ಕೇರಳ ತಪ್ಪು ಮಾಡಿದ್ದು ಕಾಯ್ದೆ ತಿದ್ದುಪಡಿ ಮಾಡಬೇಕು. ಕೇರಳ ಸರ್ಕಾರದಿಂದ ಕನ್ನಡಿಗರ ಟಾರ್ಗೆಟ್ಗೆ ಆಕ್ರೋಶ ಇದೀಗ ಕೇಳಿ ಬರ್ತಾ ಇರುವಂತದ್ದು. ಮಲಯಾಳ ಬರುವ ಹಾಗೆ ಹಿಂಬಾಗಿಲಿನಿಂದ ಕೆಲಸ ಮಾಡ್ತಾ ಇರ್ತಾರೆ. ಅದು ಸಂವಿಧಾನದ ಆಶಯಕ್ಕೆ ಅನುಗುಣವಾಗಿಯೇ ಇದೆ. ಇದರ ಬಗ್ಗೆ ನಂದೇನು ತಕರಾರಿಲ್ಲ. ತಕರಾರು ಎಲ್ಲಿದೆ ಅಂತಂದ್ರೆ, ಈಗ ಇದು ಕನ್ನಡದ ಪದಗಳು ಇಂದು ಕೂಡ ಉಳಿದಿದೆ. ಆದ್ರೆ ಈಗ ಕಾಸರಗೋಡು ಯಾವಾಗ ತಾಲೂಕಿನಿಂದ ಜಿಲ್ಲೆ ಆಯ್ತಾ ಅವೆಲ್ಲ ಮಲಯಾಳೀಕರಣ ಆಗ್ತಾ ಇದೆ. ಆ ಕನ್ನಡದ ಹೆಸರುಗಳು ಕಾಣೆ ಆಗ್ತಾ ಇವೆ. ಅದಕ್ಕೆ ಪೂರಕವಾಗಿ ಅವರು ತಂದಾಗ ಅಲ್ಲಿ ಇರುವ ಸುಮಾರು 8 ಲಕ್ಷಕ್ಕಿಂತ ಹೆಚ್ಚು ಸಂಖ್ಯೆಯ ಕನ್ನಡಿಗರ ಬಗ್ಗೆ ಯೋಚನೆ ಮಾಡಬೇಕಾಗಿತ್ತು. ಇಲ್ಲಿಯ 6ನೇ ವಿಧಿ ಪ್ರಕಾರ ಮಲಯಾಳ ಕಂಪಲ್ಸರಿ ಆಗಿರ್ತದೆ. ಉಳಿದದನ್ನು ಅಧಿಕಾರಿಗಳು ಮರೆತು ಬಿಡ್ತಾರೆ. ಅದು ಈಗಾಗಲೇ ಕೇರಳದಲ್ಲಿ ಆಗ್ತಾ ಇದೆ. ಕೇರಳದ ಎಲ್ಲಾ ಆಫೀಸ್ಗಳಲ್ಲಿ ಕೂಡ ನೀವು ಮಲಯಾಳವೇ ಮಾತಾಡ್ಬೇಕು. ಈಗ ಅಂಗಡಿಗಳಲ್ಲಿ ಮಲಯಾಳ ಮಾತಾಡಬೇಕು, ಊರಿನ ಹೆಸರುಗಳು. ಹಾಗಾಗಿ ನೀವು ಇವತ್ತು ಇಲ್ಲ ಅಲ್ಲಿ ನೀವು ಶಾಲೆಯಲ್ಲಿ ಕನ್ನಡಕ್ಕೆ ಅವಕಾಶ ಇದೆ ಅಂತ ಹೇಳಿದ್ರೆ ಅದು ಇರೋದಿಲ್ಲ ಅಂತ ಹೇಳಿ ಸ್ಪಷ್ಟ. ಯಾಕಂದ್ರೆ ಅನುಷ್ಠಾನದಲ್ಲಿ ಮಲಯಾಳ ಬರುವ ಹಾಗೆ ಹಿಂಬಾಗಿಲಿನಿಂದ ಕೆಲಸ ಮಾಡ್ತಾ ಇರ್ತಾರೆ. ಅದು ಸಂವಿಧಾನದ ಆಶಯಕ್ಕೆ ಅನುಗುಣವಾಗಿಯೇ ಇದೆ. ಇದರ ಬಗ್ಗೆ ನಂದೇನು ತಕರಾರಿಲ್ಲ. ತಕರಾರು ಎಲ್ಲಿದೆ ಅಂತಂದ್ರೆ, ಈಗ ಇದು ಕನ್ನಡದ ಪದಗಳು ಇಂದು ಕೂಡ ಉಳಿದಿದೆ. ಆದ್ರೆ ಈಗ ಕಾಸರಗೋಡು ಯಾವಾಗ ತಾಲೂಕಿನಿಂದ ಜಿಲ್ಲೆ ಆಯ್ತಾ ಅವೆಲ್ಲ ಮಲಯಾಳೀಕರಣ ಆಗ್ತಾ ಇದೆ. ಆ ಕನ್ನಡದ ಹೆಸರುಗಳು ಕಾಣೆ ಆಗ್ತಾ ಇವೆ. ಅದಕ್ಕೆ ಪೂರಕವಾಗಿ ಅವರು ತಂದಾಗ ಅಲ್ಲಿ ಇರುವ ಸುಮಾರು 8 ಲಕ್ಷಕ್ಕಿಂತ ಹೆಚ್ಚು ಸಂಖ್ಯೆಯ ಕನ್ನಡಿಗರ ಬಗ್ಗೆ ಯೋಚನೆ ಮಾಡಬೇಕಾಗಿತ್ತು. ಇಲ್ಲಿಯ 6ನೇ ವಿಧಿ ಪ್ರಕಾರ ಮಲಯಾಳ ಕಂಪಲ್ಸರಿ ಆಗಿರ್ತದೆ. ಉಳಿದದನ್ನು ಅಧಿಕಾರಿಗಳು ಮರೆತು ಬಿಡ್ತಾರೆ. ಅದು ಈಗಾಗಲೇ ಕೇರಳದಲ್ಲಿ ಆಗ್ತಾ ಇದೆ. ಕೇರಳದ ಎಲ್ಲಾ ಆಫೀಸ್ಗಳಲ್ಲಿ ಕೂಡ ನೀವು ಮಲಯಾಳವೇ ಮಾತಾಡ್ಬೇಕು. ಈಗ ಅಂಗಡಿಗಳಲ್ಲಿ ಮಲಯಾಳ ಮಾತಾಡಬೇಕು, ಊರಿನ ಹೆಸರುಗಳು. ಹಾಗಾಗಿ ನೀವು ಇವತ್ತು ಇಲ್ಲ ಅಲ್ಲಿ ನೀವು ಶಾಲೆಯಲ್ಲಿ ಕನ್ನಡಕ್ಕೆ ಅವಕಾಶ ಇದೆ ಅಂತ ಹೇಳಿದ್ರೆ ಅದು ಇರೋದಿಲ್ಲ ಅಂತ ಹೇಳಿ ಸ್ಪಷ್ಟ. ಯಾಕಂದ್ರೆ ಅನುಷ್ಠಾನದಲ್ಲಿ ಮಲಯಾಳ ಬರುವ ಹಾಗೆ ಹಿಂಬಾಗಿಲಿನಿಂದ ಕೆಲಸ ಮಾಡ್ತಾ ಇರ್ತಾರೆ. ಅದು ಸಂವಿಧಾನದ ಆಶಯಕ್ಕೆ ಅನುಗುಣವಾಗಿಯೇ ಇದೆ. ಇದರ ಬಗ್ಗೆ ನಂದೇನು ತಕರಾರಿಲ್ಲ. ತಕರಾರು ಎಲ್ಲಿದೆ ಅಂತಂದ್ರೆ, ಈಗ ಇದು ಕನ್ನಡದ ಪದಗಳು ಇಂದು ಕೂಡ ಉಳಿದಿದೆ. ಆದ್ರೆ ಈಗ